ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಮೈಸೂರಿಗೆ ಅಂದರೆ ಊಟಿ ಹೋಗೋ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಏರೋಡ್ರೋಮ್ದಲ್ಲಿ ಭೇಟಿಯಾದರು ನಮ್ಮ ರಾಹುಲ್ ಗಾಂಧಿ. ಮುಖ್ಯವಾಗಿ ಇವತ್ತಿನ CM ಸ್ಪರ್ಧಿಗಳು ಸಿದ್ದು ಅಂದರೆ ಸಿದ್ದರಾಮಯ್ಯ, DKC ಅಂದರೆ DK ಶಿವಕುಮಾರ್ ಭೇಟಿಯಾಗಿ ಸಪ್ರೇಟಾಗಿ ಮಾತಾಡಿ ಹೋದರು ಅನ್ನುವಂತಹ ಒಂದು ಸುದ್ದಿ ಇವತ್ತು ದೊಡ್ಡ ಚರ್ಚೆ. ಕೆಲವರು CM ಬದಲಾದರು, DKC ಬಂದರು, ಇನ್ನು ಕೆಲವೊಬ್ಬರು DKC ಇಲ್ಲ, CM ಉಳಿದ್ರು, ಸಂಪುಟ ವಿಸ್ತರಣೆ ಆಯಿತು. ಏನು ಅವ್ರಿಗೆ ಹೆಂಗೆ ಮನುಷ್ಯ ಬರ್ತದೋ ಆ ರೀತಿ ಚರ್ಚೆ ಅಡ್ಡಿಲ್ಲ ಮಾಡಿ ಚರ್ಚೆ ಆಗಬೇಕಾಗಿದ್ದು. ಹಲವು ಮಗ್ಗಲಗಳಿಂದ ಒಂದು ವಿಷಯ ಚರ್ಚೆ ಆಗಬೇಕಾಗ್ತದೆ, ದಶ ದಿಕ್ಕುಗಳಿಂದಲೂ ಚರ್ಚೆ ಆಗಬೇಕಾಗ್ತದೆ. ಆ ದಿಶೆಯಲ್ಲ ಚರ್ಚೆ ನಡೆದದ, ನಡೀಲಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಇಲ್ಲಿ ನಾವು ಇಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ, ಏರೋಡ್ರೋಮ್ದಲ್ಲೇ ಅಥವಾ ಏರೋಸ್ಪೇಸ್ ಒಂದು ಪ್ಲೇಸ್ದಲ್ಲೇ ಅತಿ ಮುಖ್ಯ CM ಕುರ್ಚಿ ಬದಲಾವಣೆ ವಿಷಯ ಚರ್ಚೆ ಮಾಡ್ತಾರ ಅನ್ನೋದು ನಾವು ಸಹಜ ನಮ್ಮ ಒಂದು ಏನಪ್ಪ ಅಂದ್ರೆ ಇನ್ನರ್ ಕಾನ್ಷಿಯಸ್ ಅಂತೀವಿ ನಾವು, ನಮ್ಮ ಅಂತರಾತ್ಮಕ ಹಂಗೆ ಅನ್ನಿಸ್ತದೇನು. ಯಾಕೆ ದೊಡ್ಡ ವಿಷಯ ಅದು. ಒಂದು ರಾಜ್ಯದ ಮುಖ್ಯಮಂತ್ರಿ ಪದವಿಯನ್ನು ಒಬ್ಬರಿಗೆ ಕೊಡಬೇಕಾಗ್ತದೆ, ಹಲವು ಸಲ ವಿಚಾರ ಮಾಡಬೇಕಾಗ್ತದೆ. ಅಂಥದ್ದು ಏಕಾಏಕಿ ಒಂದು ಸ್ವಲ್ಪ ಏರೋಡ್ರೋಮ್ದಾಗ ಭೇಟಿ ಆದರು, ಮಾತಾಡಿದರು, ಆಯ್ತು. ಯಾರು 24ಕ್ಕೆ CM ಆಗ್ತಾರೆ ಅಂತ ಹೇಳ್ತಾರೆ ನಮ್ಮ ಇವರು DKC ಅವರು. ಅವ್ರ ಫಾಲೋವರ್ಸ್ ಅಂದು ಪಾಪ ಅವರು 6 ಕೊಟ್ಟರು, ಜನವರಿ 9 ಕೊಟ್ಟರು, ಜನವರಿ 24 ಕೊಡ್ತಾ ಇದ್ದಾರೆ. ಹಿಂಗೆ ಕೊಡ್ಬೋದು ಹೊರಟಿದ್ದಾರೆ ಪಾಪ ಅವ್ರು. ತಪ್ಪೇನಲ್ಲ, ತಮ್ಮವ CM ಆಗಲಿ ಅಂತ ಬಯಸ್ತಾರೆ. ಈಗ ನನ್ನ ಮಗ ನಾ ಗಂಗಾಧರ ಅಂತ ಕರಿತೀನಿ ರೀ, ಶ್ರೇಷ್ಠ ನಾವು ಜಗ ಒಪ್ಪಬೇಕಲ್ಲ. ಹೀಗಾಗಿ ಇವತ್ತು DKC ಅವರು ನಿಜವಾಗಿ CM ಆಗ್ತಾರ, ಅವೆಲ್ಲ ಯೋಗ್ಯತೆಗಳು ಅವರಲ್ಲಿದ್ದಾವ ಅನ್ನೋದು ಒಂದಿಷ್ಟು ನಾವು ಚರ್ಚೆ ಮಾಡಬೇಕಾಗಿದೆ. ಈಗ ನಾವು ಬಿಟ್ಟುಬಿಡೋಣ ಇರ್ತೀವಿ ನಮ್ಮ ಇವರನ್ನು, ಸಿದ್ದರಾಮಯ್ಯನ. ಆಲ್ರೆಡಿ CM ಆಗಿದ್ದಾರೆ ಅವರು ತಮ್ಮ ಏನು ಬಯಸಿದ್ರು ಅದಕ್ಕೆ ಹೆಚ್ಚಿನ ಕಾಲಾವಧಿಗೆ CM ಆಗಿದ್ದಾರೆ, ರೆಕಾರ್ಡ್ ಬ್ರೇಕು ಮಾಡಿದ್ದಾರೆ. ಅವರು ತಾವಾಗಿ ಬಿಟ್ಟು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಯಾಕೆ? ಅದು ಹೈಕಮಾಂಡ್ ಹೇಳಬೇಕು, ರಾಹುಲ್ ಗಾಂಧಿ ಹೇಳಬೇಕು, ಶಾಸಕರು ಹೇಳಬೇಕು ಅನ್ನೋಂಥ ತಕರಾರುಗಳಿದ್ದವು ಸಿದ್ದರಾಮಯ್ಯನವರು. ಇಷ್ಟೆಲ್ಲ ಹೇಳಿದ ಮತ್ತು ಎಸ್ ಅನ್ನೋರು ಅಂದರೆ ಇದರಾರ್ದೇನೋ ಅವ್ರು ಬಿಟ್ಟು ಕೊಡೋದಿಲ್ಲ. ಹಾಗಾದರೆ ಈಗ ಸಿದ್ದರಾಮಯ್ಯ ಹಠ ಹಿಡೋದ ಈಗ ಬಿಟ್ಟು ಕೊಡೋಲ್ಲ ಅಂದಾಗ ನಮ್ಮ DKC ಅವರು ಇನ್ನೂ ಹಠ ಹಿಡೋದ ನಾ ಬಿಡೋದಿಲ್ಲ ಅಂತಂದ್ರೆ ಏನಾಗ್ತದೆ? ಏನೂ ಆಗುವುದಿಲ್ಲ, ಪಕ್ಷ ಡ್ಯಾಮೇಜ್ ಆಗ್ತದೆ, ನಿಶ್ಚಿತವಾಗಿ ಡ್ಯಾಮೇಜ್ ಆಗ್ತದೆ. ಈಗಷ್ಟೇನೋ ಉಸಿರು ಬಿಡ್ತಾ ಇದೆ ಕಾಂಗ್ರೆಸ್. ನಾ ಮತ್ತೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ಹಳೆ ಕಾಂಗ್ರೆಸ್ ಇದಲ್ಲ, ಇಂದಿರಾ ಗಾಂಧಿ ಕಾಂಗ್ರೆಸ್ ಇದಲ್ಲ, ಇದು ರಾಹುಲ್ ಗಾಂಧಿ ಕಾಂಗ್ರೆಸ್. ಸ್ವಂತ ವಿಚಾರ ಮಾಡುವ ಶಕ್ತಿಯನ್ನು ಅಭಿವೃದ್ಧಿಪಡಿಸಿಕೊಳ್ತಿರುವಂಥ ಕಾಂಗ್ರೆಸ್. ಇವತ್ತು RSSಗೆ ಪ್ರಬಲ ಸ್ಪರ್ಧೆಯನ್ನು ಒಡ್ಡುವಂತಹ ರಾಹುಲ್ ಗಾಂಧಿಯ ಕಾಂಗ್ರೆಸ್. ಇವತ್ತು ಸೇವಾದಳವನ್ನು ಇವತ್ತು ಮತ್ತು ಮೊದಲ ರೂಪಕ್ಕೆ ತರುವಂಥ ಪ್ರಯತ್ನ ಮಾಡುತ್ತಿರುವಂಥ ಕಾಂಗ್ರೆಸ್. ಸೇವಾದಳ ಅಂದ್ರೆ ಗೊತ್ತು ನಿಮ್ಗೆ, ನಮ್ಮ ಹರ್ಡೇಕರ್ ಮಂಜಪ್ಪನವರು ಗಾಂಧೀಜಿಯವರ ಪ್ರಭಾವಕ್ಕೊಳಗಾಗಿ ಮಾಡಿದಂತಹ ಒಂದು ಯುವಕರನ್ನು ತಯಾರು ಮಾಡುವ ಕೇಂದ್ರ. ಅದನ್ನು ಬಿಟ್ಟಿದ್ದಕ್ಕಾಗಿ ಕಾಂಗ್ರೆಸ್ ಇವತ್ತು ಸೋತದ, BJPಗೆ ಅಥವಾ RSSಗೆ ಹಾದಿ ಮಾಡಿಕೊಟ್ಟದ. ಅದೊಂದು ಐತಿಹಾಸಿಕ ಸತ್ಯ. ಇವತ್ತು ಜಾಗೃತಿ ತಗೊಂಡದ. ಇವತ್ತು RSS ಎಲ್ಲೆಲ್ಲಿ ಹಿಡಿಯೋದು, BJP ಎಲ್ಲೆಲ್ಲಿ ಹಿಡಿಯೋದು, ಅದು ಎತ್ತಿ ಆಡ್ತಾ ಇವತ್ತು ಏನಾದರೂ ಪ್ರಬಲ ಸ್ಪರ್ಧೆ ನೀಡಿದ್ರೆ ರಾಹುಲ್ ಗಾಂಧಿಯವರ ಈ ರಾಹುಲ್ ಕಾಂಗ್ರೆಸ್ ಅಂಥ ಒಬ್ಬರವರು ಒಂದು ಏರೋಸ್ಪೇಸ್ ಅಥವಾ ಏರೋಡ್ರಮ್ದಲ್ಲಿ ನಿಂತು ನೀ CM ಆಗಪ್ಪ. ಹಿಂದೆ ಇವರು ರಾಜೀವ್ ಗಾಂಧಿಯವರು ಮಾಡಿದ್ರು, ಇಲ್ಲಂತಲ್ಲ, ಕರ್ನಾಟಕದಲ್ಲೇ ಮಾಡಿದರು. ವಿಮಾನ ನಿಲ್ದಾಣದಲ್ಲೇ ನಮ್ಮ ವೀರೇಂದ್ರ ಪಾಟೀಲ್ ಮನೆಗೆ ಕಳಿಸಿದ್ರು. ಅದೇ ಕಾಲಕ್ಕೆ ಅಂಜನಯ್ಯ ಅಂತ ಬರ್ತಾರೆ ಕಾಲದ ಇಲ್ಲಿ ನಮ್ಮ ಆಂಧ್ರದಲ್ಲೇ ಒಕ್ಕೂಟಿದಂಥ ಆಂಧ್ರದಲ್ಲೇ ಅವರು ಹಾಗೆ ಮಾಡಿದರು. ಅದಕ್ಕೆ ಕಾರಣ ಅಂದರೆ ಅನನುಭವ. ಡೈರೆಕ್ಟ್ ಏನಾಗಿದ್ದರು ಅವರು, ಅವನ ನೆಲೆಯಲ್ಲಿ ಬೆಳೆದ ಡೈರೆಕ್ಟ್ ಪ್ರಧಾನಿಯಾಗಿದ್ದರು, ಪ್ರಧಾನಿಯ ವ್ಯಕ್ತಿಯಾಗಿದ್ದರು. ಹೀಗಾಗಿ ಅವರು ಆ ನಿರ್ಧಾರ ಮಾಡಿದರು. ಆದರೆ ಅವ್ರ ಮಗ ಇವತ್ತು ಭಾಳ ಬದಲಾಗಿದ್ದಾರೆ. ಯಾಕೆಂದರೆ ಇವತ್ತು ಎಲ್ಲ ಕಡೆಯಿಂದ ಹೊಡೆದು ಬಿದ್ದಿದೆ ಕಾಂಗ್ರೆಸ್ಸಿಗೆ, ಒಂದಲ್ಲ ಎರಡಲ್ಲ. ಮಧ್ಯದಾಗಿ OBCಯಿಂದ ಹೊಡೆದು ಬಿದ್ದು ಒಂದು ಖಚಿತ ನಿರ್ಧಾರ ಇಲ್ಲದಕ್ಕಾಗಿ ಈ ಅನೇಕ ಹಿಂದೂಗಳು ಸಹಿತ ಕಾಂಗ್ರೆಸ್ಸಿಂದ ದೂರ ಸರಿದ್ರು.
ಅದರ ಜೊತೆಗೆ ಇನ್ನೂ ಅನೇಕ ತಪ್ಪುಗಳು, ಕೇವಲ ಭ್ರಷ್ಟರನ್ನು, ಕಳ್ಳರನ್ನು, ಸಾರಾಯಿ ಮಾಫಿಯಾವನ್ನು, ಭೂ ಮಾಫಿಯಾಗಳನ್ನು ಮುಖ್ಯಮಂತ್ರಿಗಳು ಮತ್ತೇನು ಅವ್ರ ಅಧಿಕಾರ ಕೊಟ್ಟು ತುಡುಗು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟು ಕಾಂಗ್ರೆಸ್ ದಿವಾಳಿ ಬಿಸಿಬಿಟ್ಟಿದ್ರು ಎಲ್ಲರೂ. ಅಲ್ಲಿದ್ದಂಥವರೆಲ್ಲ ಅಧಿಕಾರಕ್ಕೆ ಬಂದಂಥವ್ರು ಇವತ್ತು ಯಾರೂ ಉಳಿತಾ ಇಲ್ಲ. ಯಾಕೆ ಅಧಿಕಾರ ಹೋಗಿಬಿಟ್ಟಿದ್ರು. ಒಂದು ರೀತಿ ಮೋದಿಯವರು ಒಳ್ಳೆ ಕೆಲಸ ಮಾಡಿದರು. ಮೋದಿಯವರು ಭಾಳ ಒಳ್ಳೆ ಕೆಲಸ ಮಾಡಿದರು. ಕಾಂಗ್ರೆಸ್ ತನ್ನಂಥ ಆತ್ಮವಿಮರ್ಶೆ ಮಾಡ್ಬೇಕು ಹೆಚ್ಚಂಥವ್ರು ಮೋದಿಯವರು. ನೀವು ಇದೇ ರೀತಿ ಹೋದ್ರೆ ನಿಮಗೆ ಎಂದೂ ಅಧಿಕಾರ ಸಿಗೋದಿಲ್ಲ ಅನ್ನೋದನ್ನು ಸ್ಪಷ್ಟ ಸಂದೇಶ ಕೊಟ್ಟರು. ಮತ್ತು ಇವತ್ತು ಬಿಡ್ತಾನೂ ಇಲ್ಲ. ಕೈ ಹಿಡ್ಕೊಂಡು ಗೊತ್ತಿಬಿಟ್ಟಿದ್ದಾರೆ ಇವತ್ತು ಮೋದಿಯವರು. ಅದನ್ನು ಬಿಡಿಸ್ಬೇಕಾಗಿತ್ತು ಅಂದರೆ ಅದಕ್ಕೆ ಒಂದು ಹಾದಿ ಗಾಂಧಿ ಪಥ. ಗಾಂಧೀಜಿಯವರು ನಡೆದ ಹಾದಿಯನ್ನು ಬಿಟ್ಟರೆ ಮತ್ತೊಂದಿಲ್ಲ. ಗಾಂಧೀಜಿಯವರು ಏನು ಸಂದೇಶ ಕೊಟ್ಟಿದ್ರು? ನನ್ನ ಜೀವನವೇ ಒಂದು ಸಂದೇಶ ಅಂತ ಹೇಳಿದರು. ಆ ದಿಶೆಯಲ್ಲಿ ಹೋದರೆ ಮಾತ್ರ ಏನಾದರೂ ಮೋದಿಯವರ ಕುರ್ಚಿ ಅಲ್ಲಾಡ್ಬೋದು, ಇಲ್ಲಾಂದ್ರೆ ಇಲ್ಲ. ಇದು ಸ್ಪಷ್ಟ ಆಗಿದೆ. ಈ ದಿಶೆಯಲ್ಲೇ ರಾಹುಲ್ ಗಾಂಧಿಯವರು ಹೆಜ್ಜೆ ಇಡ್ತಾ ಇದ್ದಾರೆ. ಈಗಾಗಲೇ ಪಾದಯಾತ್ರೆ ಮಾಡಿದ್ದಾರೆ, ಈಗಾಗಲೇ ಬಸ್ ಯಾತ್ರೆ ಮಾಡ್ತಾ ಇದ್ದಾರೆ, ಜನ ಸಮೀಪ ಹೋಗ್ತಾ ಇದ್ದಾರೆ, ಜನ ನಡಕ್ಕೆ ಇರ್ತಾ ಇದ್ದಾರೆ. ಇವೆಲ್ಲ ಡೆವಲಪ್ಮೆಂಟ್ ನೋಡಿದಾಗ ಅವರು ಶಹಜಾದ್ ಅಲ್ಲ, ಅವರು ಇವತ್ತು ಪಪ್ಪು ಅಲ್ಲ, ಇವತ್ತು ರಾಹುಲ್ ಕಾಂಗ್ರೆಸ್, ಸೇವಾದಳದ ಕಾಂಗ್ರೆಸ್. ಇದು ಇವತ್ತು ಬಿ ಜೆ ಪಿಗರಲ್ಲೇ, ಅದರಲ್ಲೂ RSS ಭಯ ಹುಟ್ಟಿಸೋಂಥ ವಿಷಯ. ಈ ಹಿನ್ನೆಲೆಯಲ್ಲೇ ಅವರು ತಮ್ಮ ಹೊಸ ನಾಯಕರನ್ನು ತಯಾರು ಮಾಡ್ತಾ ಇದ್ದಾರೆ. ಹೊಸ ಯುವಕರು ಬರ್ತಾ ಇದ್ದಾರೆ, ಹಳಿದ ಮೇಲೆ ಹೋಗ್ತಾ ಇದ್ದಾರೆ, ತಾನ ಕಳಿಸಿ ಹೋಗ್ತಾ ಇದ್ದಾರೆ, ತಂತ್ರ ಕಳಿಸಿ ಹೋಗ್ತಾ ಇದ್ದಾರೆ. ದಿಗ್ವಿಜಯ್ ಸಿಂಗ್ ಇಲ್ಲಿವರೆಗೆ ಬಹಳ ಒಬ್ಬ ಕಾಂಗ್ರೆಸ್ಗೆ ಅಂತ ಅನಿಸಿದ್ವಿ, ಅವನು ಆಡ್ತಾ ಇದ್ದಾರೆ. ಬರ್ತಿರೋಲ್ಲ ಹೊಸ ಹುಡುಗರು. ಕನಯ್ಯ ಕುಮಾರ್ ಅನ್ನುವಂಥ ಹುಡುಗ ಅತ್ಯಂತ ವಾಗ್ಮಿ, ಅಷ್ಟೇ ಸೋಷಲಿಸ್ಟ್ ವಿಷಯಗಳನ್ನು ತಿಳ್ಕೊಂಡಂಥ ಒಬ್ಬ ಒಳ್ಳೆಯ ವ್ಯಕ್ತಿ, ಸಜ್ಜನ ವ್ಯಕ್ತಿ. ಇಂಥವ್ರು ಅನೇಕರು ಬರ್ತಾ ಇದ್ದಾರೆ. ಹೊಸ ಯುವಕರು ಬರಲೇಬೇಕು. ಹಳೆ ನೀರು ಹೋಗಲೇಬೇಕು, ಹೊಸ ನೀರು ಬರಲೇಬೇಕು. ಆ ದಿಶೆಯಲ್ಲಿ ಆದಂಥ ವ್ಯಕ್ತಿ ಒಂದು ಅವ್ರ ತಂದೆಯವರಂಗೆ ನೀ ಸೇಮ್ ಆಗಪ್ಪ, ನೀ ಡೆಪ್ಯೂಟಿ ಆಗಪ್ಪ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಹೈಲಿ ಇಂಪಾಸಿಬಲ್. ಅದಕ್ಕೆ ಇಬ್ಬರಿಗೂ ಸಪ್ರೇಟಾಗಿ ಕರೆದು ಮಾತಾಡಿದ ಉದ್ದೇಶ ಒಂದೇ, ಪಕ್ಷ ಉಳಿಬೇಕು, ಪಕ್ಷ ಉಳಿದು ನಾವು ಉಳಿತೀವಿ, ನೀವೆಲ್ಲ ಒಕ್ಕಟ್ಟಾಗಿದ್ದರೆ ಕಾಂಗ್ರೆಸ್ ಉಳಿತದೆ, ಇಲ್ಲಾಂದ್ರೆ ಅದು ದಿವಾಳಿ ಹೇಳತ್ತದ ಅಂತ. ಮೋಸ್ಟ್ಲಿ 99.9 ಇದೇ ಮಾತು ಹೇಳಿರ್ತಾರೆ. ಮೋಸ್ಟ್ಲಿ ಇವರಿಬ್ಬರು ಒಪ್ಪಿರ್ತಾರೆ. ಯಾಕಂದರೆ DK ಅವರಿಗೆ ಸದ್ದು ಬೇಕಾಗಿಲ್ಲ. ಈಗ ಹಲವು ಸಲ ನಮ್ಮ ವಾಹಿನಿ ಮೂಲಕ ಹೇಳಿದ್ದೀನಿ ನಾನು ಇದನ್ನು. ಈ ಸದ್ದು ಬೇಕಾಗಿಲ್ಲ. ಆದರೆ 2022 ನನಗೆ ಗ್ಯಾರಂಟಿ ಸೇಮ್ ಅನ್ನೋದು ಗ್ಯಾರಂಟಿ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನಂತೆ ಸ್ಪಷ್ಟವಾಗಿ ಬಿಡೋದಿಲ್ಲ ಅಂತ ಕೂತ್ಬಿಟ್ಟಿದ್ದಾರೆ. ನಾನು ಕಡೆಯದಪ್ಪ ಇದು ಮುಗಿಸಿ ಹೋಗೋ ನಾನು ಅಂತೇಳಿ. ಅದೇ ಕಾಲಕ್ಕೆ ಅವ್ರನ್ನ ಯೋಗ್ಯತೆಯೂ ಅದ. ಮತ್ತು CM ನಿಜವಾದ ಇವತ್ತಿನ ಫಿಟ್ ಪರ್ಸನ್ ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯನವರು. ಅದರರ್ಥ ಅವ್ರು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇವರೆಲ್ಲರಿಗಿಂತೂ ಒಳ್ಳೆಯವರು. ಬರೀ 52 ಕೋಟಿ ರೂಪಾಯಿ ಆಸ್ತಿಗಳವರಿದ್ದಾರೆ ಅವ್ರ ರೆಕಾರ್ಡ್ ಪ್ರಕಾರ. ಇಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದ್ದಂಥವ್ರು ಇದ್ದಾರೆ. ಸಾವಿರಾರು ಕೋಟಿ, ಲಕ್ಷ ಕೋಟಿಗಳು ಇರ್ಬೋದು, ನಾವು ಹೇಳ್ಕೊಳ್ಳೋದಿಲ್ಲ ಅಷ್ಟ. ಇಂಥವ್ರ ಮಧ್ಯದಲ್ಲೇ ಕೂಲರೊಳಗೆ ಮೇಳ ಶ್ರೇಷ್ಠ ಅಂದಾಗ ನಮ್ಮ ಸಿದ್ದರಾಮಯ್ಯನವರು ಇವತ್ತು CM ಅವ್ರು ಫಿಟ್ ಅದಾರ. ಇದು ಗೊತ್ತದ ನಮ್ಮ DK ಅವರಿಗೆ. ಆದರೆ ಭಯ ಏನಪ್ಪ ಅಂದ್ರೆ ನಮ್ಮ ಸತೀಶ್ ಅವ್ರದ್ದು ಅಥವಾ ಇನ್ನೊಬ್ಬರು ನಮ್ಮ ಪರಮೇಶ್ವರ್ ಅವ್ರದ್ದು. ಹೀಗಾಗಿ ಇಲ್ಲಿ ನಮ್ಮ ಹಾರಿಸಿದ್ದಾರೆ. ಮತ್ತು ಇನ್ನೊಬ್ಬ ವ್ಯಕ್ತಿ ಬೆಳೀತಾ ಇದ್ದಾರೆ. ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ ಅವರು ಸಾಕಷ್ಟು ವಿದ್ಯುತ್ ಹೊಂದಿದ್ದಾರೆ, ನೋವುಗಳು ನೋಡಿದ್ದಾರೆ, ಸಮಾಜ ಒಳ್ಳೆ ರೀತಿ ಬೆಳೆಸಿದ್ದಾರೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು. ಎಲ್ಲೆಲ್ಲಿ ತಾವು ಸೋತಿದ್ದಾರೋ ಅದೆಲ್ಲ ಪ್ಯಾಚ್ ವರ್ಕ್ ಮಾಡಿ ಮಗನನ್ನು ಒಳ್ಳೆ ರೀತಿ ತಯಾರು ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲೇ ನಾನಪ್ಪ ಅಂತೇಳಿ ಗ್ಯಾರಂಟಿ ಕೊಟ್ರಿ ಅಂತ ಹೇಳ್ತಿದ್ದಾರೆ. ಮತ್ತು ಗ್ಯಾರಂಟಿ ಸೂಕ್ತ ಕೊಟ್ಟಾರ. ಮತ್ತು ಮಾತನ್ನು ಕೊಟ್ಟು ಹೋಗಿದ್ದಾರೆ ರಾಹುಲ್ ಗಾಂಧಿಯವರು. ಲೀಡ್ ದ ಎಲೆಕ್ಷನ್ ಅಂದರೆ ನಾವು ಅಧ್ಯಕ್ಷರಿಗೆ ಬದಲು ಮಾಡೋದಲ್ಲಪ್ಪ, ನಿನಗೆ ತಿರುಗಿ ಕೆಲ್ಸೊಳಗೆ ಹೋಗ್ಬೇಡ, ಮತ್ತು ನೀನು ಡೆಪ್ಯೂಟಿ CM ನಾವು ಕಸ್ಕೊಳ್ಳೋದಿಲ್ಲ. ಇಲೆಕ್ಷನ್ ಬಂದವು, ಇಲೆಕ್ಷನ್ಗೆ ಲಕ್ಷ. ಇದೇನು ತೋರಿಸ್ತದ? ನಾವು ಸೇಮಂತಿಗೆ ಮಾಡೋದಿಲ್ಲ, ಇಲೆಕ್ಷನ್ ಗೆಲ್ತಾ ಹೋಗು. ಆಸಾಮಂದಿಗೆ ಕೊಟ್ಟಿದ್ದೀವಿ, ನೀವು ಗೆಲ್ತು ಎಲ್ಲೋ ಗೊತ್ತಿಲ್ಲ. ಬಟ್ ಕರ್ನಾಟಕದಲ್ಲೇ ಈ ಸದ್ ಬಂದಿದ್ದಾವೆ ಪಂಚಾಯತಿ ಲಕ್ಷಗಳು, ಜಿಲ್ಲಾ ಪಂಚಾಯತಿ ಲಕ್ಷಗಳು, ತಾಲೂಕು ಪಂಚಾಯತಿ ಲಕ್ಷಗಳು, ಹಾಗೆ ಒಂದೊಂದು ಬರ್ತಾ ಇದ್ದಾವೆ. ಅದು ಗೆಲ್ತಾ ಹೋಗು, ನಾವು ಬದಲು ಮಾಡೋದ್ರ ಅಧ್ಯಕ್ಷಗಿರಿ. ಅಂದರೆ ತುರ್ತು ಅಧ್ಯಕ್ಷಗಿರಿ ಬದಲಾಗುವುದಿಲ್ಲ ಅನ್ನೋದು. ಅಟ್ಲೀಸ್ಟ್ ಒಂದು ವರ್ಷದನಾದರೂ CM ಸಿದ್ದರಾಮಯ್ಯ ಇರುವವರೆಗೆ ಅಧ್ಯಕ್ಷಗಿರಿ ಬದಲಾಗುವುದಿಲ್ಲ ಅನ್ನುವಂಥ ಸೂಕ್ಷ್ಮ ಮೆಸೇಜ್ ಕೊಟ್ಟು ಹೋಗಿದ್ದಾರೆ ಅಂತ ಅನ್ನಿಸ್ತದೆ. ಹೀಗಾಗಿ CM ಸಿದ್ದರಾಮಯ್ಯರು ಖುಷ್, DKಶಿನೂ ಖುಷ್, ಸಮಾಧಾನ ಆಗಿದ್ದಾರೆ. ಇಲ್ಲಪ್ಪ ಒಳ್ಳೆಯದೈತೆ ಅಂತೇಳಿ. ಮತ್ತು ಇಬ್ಬರನ್ನೂ ಕರೆದು ಸಮಾನವಾಗಿ ಬೇರೆ ಬೇರೆಯಾಗಿ ಊಡಿ ಮಾತಾಡಿದ್ದಾರೆ, ಬೇರೆ ಬೇರೆಯಾಗಿ ಮಾತಾಡಿದ್ದಾರೆ, ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಇದು ಅವರ ತಂದೆ ಮಾಡಿ ತಪ್ಪಲ್ಲ. ರಾಜೀವ್ ಗಾಂಧಿ ವಿಮಾನ ನಿಲ್ದಾಣದಲ್ಲೇ ಆಂಜನೇಯನ ಇರ್ಬೇಕು ಮೋಸ್ಟ್ಲಿ, ನನಗಪ್ಪ ಕರೆಕ್ಟ್ ಅದ ನಂದು. ಆಂಧ್ರದ CM ಬದಲು ಮಾಡಿದ್ರೆ ನಮ್ಮ ವೀರೇಂದ್ರ ಪಾಟೀಲ್ ಸಹಿತ ಅದೇ ರೀತಿ ಬದಲು ಮಾಡಿದರು. ಹೀಗಾಗಿ ಅದು ಪೆಟ್ಟು ಇವತ್ತು ಕಾಂಗ್ರೆಸ್ ತಿಂದದ್ದು ಅನ್ನೋದು ಅಷ್ಟು ಐತಿಹಾಸಿಕ ಸತ್ಯ ಅಂತ ಹೇಳ್ತಾ, ಏನೋ ಆಗಲಿ ಇಬ್ಬರೂ ಸೇಫ್ ಅದಾರ.
DK ಶಿ ಮತ್ತು ನಮ್ಮ ಸಿದ್ದರಾಮಯ್ಯ CM ಇವರು ಅಧ್ಯಕ್ಷ. ಮೋಸ್ಟ್ಲಿ ಅಧ್ಯಕ್ಷದ ಆಕಾಂಕ್ಷಿಗಳಿಗೆ ನಿರಾಶೆ ಆಗಿರ್ಬೋದು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಎಕ್ಸ್ ನ್ಯೂಸ್ ಅರ್ಥಾತ್ ವಂದನೆಗಳು.